ಆ ಕಡೆ ಬರೋರಿಗೆಲ್ಲ ಒಂದು ತೆಲುಗಲ್ಲಿ ಬೈಯೋದು. ನನ್ನ ಮಕ್ಕಳೆಲ್ಲ ಬಂದುಬಿಡ್ತಾರೆ, ಚಿಂತಾಮಣಿ ಶ್ರೀನಿವಾಸಪುರ ಎಲ್ಲ SLC ಫೈಲ್ ಆಗೋದು, ಇಲ್ಲಿ ಬರೋದು ಬಾಯಿಲಿ ಯಾವ್ರಿಂದ. ಆವಾಗ ಅಲ್ಲಿ ಆ ಮೆಟ್ಲು ಹತ್ತಕ್ಕೆ ಮಾಲಾಶ್ರೀ ಮೇಡಮ್ ಸ್ವಲ್ಪ ತುಂಬ ಹಿಂಗಿತ್ತು ಮೆಟ್ಲು ಹತ್ತಕ್ಕೆ. ಒಂದ್ಸಲ ಏನೋ ಸ್ಲಿಪ್ ಆಗಿತ್ತು, ಅವ್ರು ಹೀಲ್ಸ್ ಹಾಕ್ಕೊಂಡು ಹತ್ತಾ ಇದ್ರಲ್ಲ, ಏನೋ ಸ್ಲಿಪ್ ಆಗಿದ್ದಾಗ ಆ ಓನರ್ಗೆ ಹೇಳಿ ಗ್ರಿಲ್ ಹಾಕ್ಸ್ಬಿಟ್ಟು ಅವ್ರು ಹತ್ತಕ್ಕೆ ಆ ಕಡೆ ಈ ಕಡೆ ಎರಡು ಕಡೆ ಇಟ್ಕೊಂಡು ಗ್ರಿಲ್ ಹತ್ತು. ಹ್ಞೂ ಸರ್, ದೇವರು ವರವನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ. ಮತ್ತು ಚಿಕ್ಕ ವಯಸ್ಸಿಂದ ಆಸೆ ನಿಮ್ಗೆ ಹೇಳಿದೆ, ಅದರಲ್ಲಿ ಸಿನಿಮಾದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಮನೆ ಬಿಟ್ಟು ಬಂದಿದ್ದೀವಿ. ಏನೋ ಒಂದು ಸಾಧನೆ ಮಾಡಬೇಕು, ಸಾಧನೆ ಮಾಡೋಕೆ ಮನೆಗೆ ಹೋಗಬಾರ್ದು, ಒಂದು ಅದು ನಮ್ಮದೊಂದು ಪಾಲಿಸಿ ಆಗ್ಬಿಟ್ಟು. ಏನಿಲ್ಲ, ಯಾಕೆಂದರೆ ಮನೇಲಿ ಯಾವಾಗಲೂ ಬಡಿಯೋರು ಏನಾದರೂ ಸಾಧನೆ ಮಾಡೋಗೋಣ. ಸಾಧನೆ ಮಾಡಿಲ್ಲ ಅಂದರೆ ಮನುಷ್ಯನಿಗೆ ಬೆಲೆ ಇರಲ್ವೇನೋ. ಅವ್ರು ಹೊಡಿತಾರೆ, ಅದು ನಾನು ಒಳ್ಳೇದಕ್ಕೆ ಅಂತ ಗೊತ್ತಿಲ್ಲ ನಮ್ಗೆ. ಅವಾಗ ಹೊಡಿತಾವ್ರು ಅಂದರೆ ಏನೋ ನಾವೇನು ಮಾಡಿಲ್ಲ, ಕೆಲ್ಸಕ್ಕೆ ಬಾರದಾರು ಅಂತ ಹೇಳ್ಬಿಟ್ಟು ಸಾಕು. ಭಯಂಕರ ಹೊಡೆಯೋರು ನಮ್ಮಮ್ಮ ನಮಗೆ. ಕಲ್ಲಲ್ಲೇ ಹೊಡೆಯೋರು, ಇಲ್ಲ ದೂರದಲ್ಲಿದ್ದು ಕಲ್ಲಲ್ಲಿ ಹೊಡೆಯೋರು. ಪ್ರಾಮಿಸ್ ಸರ್, ಭಯಂಕರ ಹೊಡೆಯೋರು ನಮ್ಮಮ್ಮ. ನಾವೆಲ್ಲ ಏನು ನಮ್ಮಮ್ಮ ನಮ್ಮ ಮೇಲೆ ಪ್ರೀತಿ ಇಲ್ವೇನೋ ಅಂದ್ಕೊಳ್ಳೋದು. ಅವ್ರಿಗೆ ಹಂಗೆ ಮಾಡ್ತಿದ್ರು ನಾವು, ತೀಟೆ ಮಾಡೋದು, ಭಯಂಕರ ಚೇಷ್ಟೆ. ಆ ಚೇಷ್ಟೆ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿದ್ದರೆ ಆಗಲ್ಲ, ಏನೋ ಒಂದು ಸಾಧನೆ ಮಾಡ್ಬೇಕಾದ್ರೆ ಇಲ್ಲಿ ಊರು ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಲಾರಿ ಎತ್ತು ರೈಟ್ ಬೆಂಗಳೂರಿಗೆ ಬಂದಮೇಲೆ ಹೇಳಿದೆ ಒಂದಷ್ಟು ನಿಮ್ಮ ವಿಷಯಗಳೇನು ಹೇಳ್ತೀನಿ. ಅದಾದಮೇಲೆ ಸಿನಿಮಾ ಎಂಟ್ರಿ ಬಂದೆ. ಹೆಂಗೆ ಅದೇ ಕೋಣ ಇದೈತೆ ಅನ್ನೋ ಸಿನಿಮಾ ಒಂದು, ನಾನು RK ಲ್ಯಾಬಲ್ ಕೆಲಸ ಮಾಡ್ತಿದ್ದಲ್ಲ. ಸೊ ಕೆಲಸ ಮಾಡ್ಬೇಕಾದ್ರೆ ಅವ್ರು RK ರೆಡ್ಡಿ ಅಂತ, ನಮ್ಮ ಕಡೆ ಯಾರು ಬಂದ್ರೂ ಅದೊಂಥರ ಸಂತೆ ಇದ್ದಂಗೆ. ಯಾರು ಬಂದರೂ ಅಲ್ಲಿ RK ಲ್ಯಾಬು, ಯಾರು ಊಟ ಇಲ್ವಾ, ಯಾರು ಕೆಲಸ ಇಲ್ವಾ, ಬಂದು ಸೇರ್ಕೋ ಅಲ್ಲಿ RK ಲ್ಯಾಬಲ್ಲಿ. ಇಲ್ಲಿ ಎಲ್ಲ ನಮ್ಮ ಕೋಲಾರ ಡಿಸ್ಟಿಕ್ ಅವರು, ಎಲ್ಲ ಕೋಲಾರ ಡಿಸ್ಟಿಕ್, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇದು ಇರೋದು ಅದರಲ್ಲಿ. ಓನರ್ ಆ ಕಡೆಯವರಾ? ಹ್ಞೂ, ಅವರು ಶ್ರೀನಿವಾಸಪುರ MLA ಅವ್ರ ಬ್ರದರ್ ಅವರು. ಶ್ರೀನಿವಾಸಪುರ ಮವನಳ್ಳಿ. ಹೌದು, ಶ್ರೀನಿವಾಸಪುರ ಶಿವಾರೆಡ್ಡಿ ಅಂತಿರಲ್ಲ MLA, ಅವ್ರ ಬ್ರದರ್ ಅವರು. ಯಾವ ಊರಯ್ಯ? ವಾ ಅಷ್ಟೇ, ಊರ ಹೆಸರು ಹೇಳ್ಬಿಟ್ಟು ಸಾಕು, ಹೋಗ್ತಾ ಇರ್ಬೋದು ಅಲ್ಲಿ. ಅದೇ ಎಂಟ್ರಿ, ಎಂಟ್ರಿ, ಊರ ಹೆಸರು ಎಂಟ್ರಿ. ಅವಾಗ ಸರ್ ಎಲ್ಲ ನಮ್ಮ SLC ಫೈಲ್ ಆಗೋರು ಎಲ್ಲ RK ಲ್ಯಾಬ್ ಸೇರೋರು ಸರ್. ಯಾರು SLC ಫೈಲ್ ಆಗ್ತಾರೆ ಊರಲ್ಲೇ, SLC ನೋಡಿ ರಿಸಲ್ಟ್ ನೋಡಿದ ತಕ್ಷಣ ಸ್ಕೂಲಿಂದ ಹಂಗೆ ಎಸ್ಕೇಪು, ಅಲ್ಲೇ ಮನೆಗೆ ಹೋದ್ರೆ ಹೊಡಿತಾರೆ ಡೈರೆಕ್ಟು. RK ಲ್ಯಾಬು ಮುಂಚೆನೇ ರೆಡಿ ಮಾಡ್ಕೊಂಡಿರೋದು, ನಮ್ಮೂರು ಪರಿಚಯ ಇರ್ತಾರಲ್ಲ, ಅವ್ನಿಗೆ ನನಗೊಂದು ಕೆಲಸ ಬೇಕು, ನನಗೊಂದು ಅವಾಗ 2-3 ಬ್ರಾಂಚ್ ಇತ್ತು RK ಲ್ಯಾಬ್. ಇಲ್ಲಾಂದ್ರೆ ಅಲ್ಲೇ ಹಿಂಗೆ. ಅಲ್ಲೇನಂದ್ರೆ ಅದೊಂದು ಟ್ರೈನಿಂಗ್ ಸೆಂಟರ್ ಥರ ಇತ್ತು RK ಲ್ಯಾಬ್. ಹೆಂಗೆ ಅಂದರೆ ಬರೋರಿಗೆಲ್ಲ ಅಲ್ಲಿ ಪ್ರಿಂಟಿಂಗು, ಡೆವಲಪಿಂಗು ಅವೆಲ್ಲ ಹೇಳ್ಕೊಡೋರು. ಅದು ಪೋಸ್ಟ್ ಕಾರ್ಡ್ ಹೆಂಗೆ ಕಟ್ ಮಾಡಬೇಕು, ಹೆಂಗೆ ಆಲ್ಬಮ್ಗೆ ಹಾಕ್ಬೇಕು. ಆಲ್ಬಮ್ಗೆ ಹಾಕೋದೇ ಒಂದು ಕೆಲಸ, ಅದೊಂದು ಇದು ಎಲ್ಲರಿಗೂ ಆಲ್ಬಮ್ಗೆ ಆಲ್ಬಮ್ಮೇ ಕೊಡ್ತಾಯಿದ್ದೆ ಅವಾಗ. ರೆಡಿ ಮಾಡಿಕೊಡೋದು, ಆಮೇಲೆ ಸ್ಟುಡಿಯೋದಲ್ಲಿ ಪಾಸ್ಪೋರ್ಟ್ ತೆಗೆಯೋದು, ಒಂದಷ್ಟು ಪ್ರೋಗ್ರಾಮ್ಸ್ ಮಾಡೋದು, ಈ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಕೊಂಬರೋದು, ಇವೆಲ್ಲ ಮಾಡ್ತಾಯಿದ್ವಲ್ಲ. ಯಾರು ಇಲ್ಲಿ ಕೆಲಸ ಕಲಿಯೋದು, ಇಲ್ಲೆಲ್ಲ ಸಂಬಳ ಕಡಿಮೆ ಕೊಡ್ತಿದ್ರು ಅವರು. ನನಗೆ ಹೇಳಿದ್ನಲ್ಲ, 500 ರೂಪಾಯಿ ಸಂಬಳ. 88, 87, 90 ಟೈಮ್ಸ್, 25 ವರ್ಷದಿಂದ. 90. ಆವಾಗ ದೊಡ್ಡವ್ರಿಗೆ ಕೆಲಸ ಕಲ್ತವ್ರಿಗೆಲ್ಲ 1000, 1200 ಹಂಗೆ. ಇಲ್ಲಿ ಬೇರೆ ಲ್ಯಾಬ್ಗಳೆಲ್ಲ ಬಂದುಬಿಡ್ತಾವೆ, ಫೋಟೋ ಫ್ಲಾಶು, ಫೋಟೋ ಏನೇನೋ ಬಂದುಬಿಡ್ತು, ಫೋಟೋ ಬಜ್ ಅಂತ ಏನೇನೋ ಒಂದಷ್ಟು ಸ್ಟುಡಿಯೋಗಳು ಬಂತು. ಅಲ್ಲಿಗೆ ಜಂಪ್ ಆಗ್ಬಿಡೋರು, ಇಲ್ಲೇ ಟ್ರೈನ್ ಮಾಡಿಕೊಂಡು ಅಲ್ಲಿ 1500, 2000 ರೂಪಾಯಿ, 500 ರೂಪಾಯಿ ಅಲ್ಲಿ ಜಾಸ್ತಿ ಅಂದರೆ ಇಲ್ಲಿ ಬಿಟ್ಟು ಹೋಗ್ಬಿಡೋರು. ಅಲ್ಲಿ ಯಾರು ಇರ್ತಿರ್ಲಿಲ್ಲ, ಬರೀ ಟ್ರೈನಿಂಗ್ ಅಷ್ಟೇ. ಇಲ್ಲಿ ಕಲಿಯೋದು, ಬೇರೆ ಕಡೆ ಹೋಗೋದು. ಒಂದಷ್ಟು ಜನ ಪರ್ಮನೆಂಟಾಗಿದ್ದರು ಅಲ್ಲಿ ಲ್ಯಾಬಲ್ಲಿ. ಸೊ ಹಂಗೆ ಇಲ್ಲಿ ಕಲ್ತಲ್ಲಿ ಹೋಗ್ತಾಯಿದ್ರಲ್ಲ. ಸೊ ನಾನು ಇಲ್ಲಿ ಬಂದು ಕಲ್ತ್ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಸಂಬಳ ಜಾಸ್ತಿ ಅಂದರೆ ಬೇರೆ ಕಡೆ ಹೋಗ್ಬೇಕು. ಅವ್ರು ಕೊಡೋದು ಅಷ್ಟೇ 400, 500. ಚೆನ್ನಾಗಿ ಕೆಲಸ ಕಲ್ತ್ರೆ ಡೆವಲಪರ್ ಅಂದರೆ 500 ರೂಪಾಯಿ. ಡೆವಲಪಿಂಗ್ ಅದು ಕೆಮಿಕಲ್ ಹಾಕಿ ಎಲ್ಲ ರೀಲ್ಗೆಲ್ಲ ಕ್ಲೀನಾಗಿ ಮಾಡಬೇಕು. ಒಂಚೂರು ಕೆಮಿಕಲ್ ಹೆಚ್ಚು ಕಮ್ಮಿ ಆದರೆ ಎಲ್ಲ ಕರ್ರ ಬಂದುಬಿಡ್ತಾವೆ ಆಚೆಗೆ. ಸಂಬಳ ಕಟ್ ಮಾಡೋರು ಎಷ್ಟೋ ಸಲ ಸಂಬಳ ಕಟ್ ಮಾಡೋರು ಸರಿಯಾಗಿ ಮಾಡಿಲ್ಲ ಅಂದರೆ, ಒಂಚೂರು ಆ ಕೆಮಿಕಲ್ ಜಾಸ್ತಿ ಆದರೆ ಅದೇನೋ ಇದಂತಾರೆ, ಅದು ಡೆನ್ಸಿಟಿ ಜಾಸ್ತಿ ಆಗ್ಬಿಟ್ಟು ಫೋಟೋಸ್ ಎಲ್ಲ ಬೇರೆ ಥರ ಬರೋವು. ಇಲ್ಲಿ ಪ್ರಿಂಟಿಂಗ್ ಸರಿಯಾಗಿ ಬರ್ತಾ ಇರಲಿಲ್ಲ. ಅದು ತುಂಬ ಟೆಕ್ನಿಕ್ಕಾಗಿ ಮಾಡಬೇಕಾಗಿತ್ತು, ತುಂಬ ವಿದ್ಯೆ ಇತ್ತು ಅದು. ಸ್ಕಿಲ್ ಅದು. ಕರೆಕ್ಟಾಗಿ ಎಲ್ಲ ಕೆಮಿಕಲ್ಸು ಈಕ್ವಲ್ ಆಗಿ ಮಾಡಬೇಕದು. ಅದೆಲ್ಲ ಕೆಮಿಕಲಲ್ಲೂ ಹಿಂಗೆ ರೋಲಾಗಿ ಬರುತ್ತೆ ನೆಗೆಟಿವ್ ಆಚೆಗೆ. ಬಂದು ಡ್ರೈ ಆಗಿ ಆ ಡ್ರೈಯಿಂದ ಆಚೆ ಬರುತ್ತೆ. ಸೊ ಅದಕ್ಕೆ ಪರ್ಫೆಕ್ಟು ಇದ್ರೇ ಅದು ಕ್ವಾಲಿಟಿ ಬರೋದು ಫೋಟೋಸು. ಆಮೇಲೆ ಫೋಟೋ ಪ್ರಿಂಟ್ ಮಾಡುವಾಗ ಅಷ್ಟೇ, ಅದು ಪರ್ಫೆಕ್ಟಾಗಿ ಎಲ್ಲ DI ಅಂತೀವಲ್ಲ ಈಗ, ಆ DI ಥರ ಅವಾಗ ಅದರಲ್ಲೇ ಕೊಡಬೇಕಾಗಿತ್ತು. ಹಿಂಗೆ ಕಲರ್ಸು ಕೊಟ್ಟರೆ ಅದರಲ್ಲಿ ಪ್ರಿಂಟಿಂಗಲ್ಲಿ ಕಲರ್ಸ್ ಇರುತ್ತೆ, ಪ್ರಿಂಟಿಂಗ್ ಮಿಷಿನಲ್ಲಿ. ಇವ್ರು ಏನೇನು ಕೊಡ್ತಾರೆ ಆ ಕಲರಿಂಗ್ ಅದು ಪ್ರಿಂಟ್ ಆಗಿ ಬರೋದು, ತಗೊಂಡು ಬರೋದು. ಹಂಗೆ ಒಂಥರ ಮಜಾ ಇತ್ತು ಅದು. 16 years ಉರ್ವಶಿ ಕಂಡತ್ ಕೂಡ್ಲೆ ಖುಷಿ ಆದ್ರೂ ಜಂಬ ಕೋಳಿಯ ಜಂಬ.
ಎಷ್ಟೋ ಸಲ ಮಿಸ್ ಮಾಡಿಬಿಟ್ಟು ಪ್ರಿಂಟಿಂಗ್ ಹೊಡೆಯೋರು ಎಲ್ಲ ಕರ್ರಗೆ ಆಗ್ಬಿಡೋದು. ಏಯ್ ಓನರ್ಗೆ ಹೇಳ್ಬೇಡ ಅಂತೇಳ್ಬಿಟ್ಟು ಎಲ್ಲ ಅರ್ಧ ಹಾಕ್ಬಿಟ್ಟು ಎತ್ಕೊಂಡು ಹೋಗಿ ಅಲ್ಲಿ ಗಾಂಧಿನಗರ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ. ಎಷ್ಟೋ ಸಲ ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟಿದ್ದೀನಿ. ಮತ್ತೆ ಹೊಡೆಯೋದು, ಮತ್ತೆ ಒಂದು ಸಲ ಶಾಂಪಲ್ ಹೊಡೆದು ಮತ್ತೆ ಹೊಡೆಯೋದು. ಹೊಸ್ದಾಗಿ ಬರ್ತಾರಲ್ಲ ಕಲಿಯೋಕ್ಕೆ ಒಂದಷ್ಟು ಹೋಗ್ಬಿಡೋವು, ಅದನ್ನು ತಗೊಂಡೋಗಿ ಅಲ್ಲಿ ಉಯ್ಯೋದು. ಹಿಂಗೆಲ್ಲ ಮಾಡ್ತಾಯಿದ್ರು. ಎಲ್ಲ ಕಲಿತು RK ಲ್ಯಾಬು ನಾನೊಂದು ಸ್ಟೆಪ್ ನನ್ನ ಲೈಫಲ್ಲಿ ಒಂದಷ್ಟು ಊಟ ಕೊಟ್ಟಿದೆ ಅಂದರೆ ನಮ್ಮ RK ರೆಡ್ಡಿ ಅವ್ರಿಗೆ ಸಲ ಮಾಡಬೇಕು. ನನಗೆ ಅಲ್ಲ, ನನ್ನಂಥವ್ರು ತುಂಬ ಜನಕ್ಕೆ ಲೈಫ್ ಕೊಟ್ಟಿದ್ದಾರೆ. ಇರೋಕ್ಕೆ ಬೆಂಗಳೂರಲ್ಲಿ ಒಂದಷ್ಟು ಜೀವನ ಕೊಟ್ಟಿದ್ದಾರೆ, ಒಂದಷ್ಟು ಊಟ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಸ್ಟೆಪ್ ಮಾಡ್ಕೊಂಡು ಬೇರೆ ಎಲ್ಲ ಹತ್ತೋಗಿದ್ದಾರೆ. ಅಲ್ಲಿಂದ ಹೋಗಿ ಲ್ಯಾಬ್ ಮಾಡಿದ್ದಾರೆ. ಅವ್ರಿಗೆ ಕಾಂಪಿಟೇಷನ್ ಆಗಿ ಅವ್ರಿಗೆ ಕಾಂಪಿಟೇಷನ್ ಲ್ಯಾಬು. ನೋಡಿ ನಮ್ಮ ಹುಡುಗರಿಗೆ ಇನ್ನಷ್ಟು ನಮ್ಮ ಮನುಷ್ಯನ ಇದೆ ಅಷ್ಟು. ನಾವಿರೋಕ್ಕೆ ಜಾಗ ಕೊಟ್ಟರೆ ನಮ್ಮನ್ನೇ ಹೊಡೆದ್ಬಿಡ್ತಾರೆ ಅಲ್ಲಿಂದ ಅಲ್ವಾ ಸರ್? ಪಾಪ ಒಂದು ಕೆಲಸ ಕೊಟ್ಟವ ನಮ್ಗೇನೋ ಮಾಡೋಣ, ಅದರಲ್ಲಿ ಕದ್ದಿ ಮುಚ್ಚಿ ಅಲ್ಲಿ ಕದ್ದು ಇಲ್ಲಿ ಕದ್ದು ಏನೋ ಮಾಡಿ ಕದಿಯೋದು, ಅವ್ರಿಗೆ ಇನ್ನೊಂದು ಲ್ಯಾಬ್ ಮಾಡೋದು, ರಿವರ್ಸ್ ಮಾಡಿ ಹಿಂಗೆಲ್ಲ ಮಾಡ್ತಾರೆ ಸರ್. ಅದು ಸರಿ, ಅದೇನು ಮಾಡೋಕ್ಕಾಗಲ್ಲ, ಅವ್ರವ್ರ ಟ್ಯಾಲೆಂಟು. ಹಾಗೆ ನಾನು RK ರೆಡ್ಡಿ ಅವ್ರಿಗೆ ನಮ್ಮ ರಾಮಚಂದ್ರ ರೆಡ್ಡಿ ಅಂತ ನಮ್ಮ ಬ್ರದರ್ ನಮ್ಮನ್ನು ಕರ್ಕೊಂಬಂದು ಅಲ್ಲಿ ಸೇರಿಸಿ ಕಪಾಲಿ ಥಿಯೇಟ್ರ್ ಮುಂದೆ ಕಸ ಗುಡಿಸಿದ್ರು ಫಸ್ಟು. ನಾನು ಫಸ್ಟ್ ಕಪಾಲಿ ಇದ್ದೀವಿ. ಅವಾಗ ಹೊಸ ಕಳ್ಳ ಹಳೆ ಕುಳ್ಳ ಅಂತ ಒಂದು ಸಿನಿಮಾ ಬಂತು. ದ್ವಾರಕೀಶನು ಶಶಿಕುಮಾರ್. ಸೊ ಅದನ್ನು ನಾನು ಅವಾಗ ಲ್ಯಾಬಲ್ಲೇ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಲ್ಯಾಬ್ ಮುಂದೆ ಅಲ್ಲ ಕಟೌಟ್ ಎಲ್ಲ ಹಾಕೋದು. ಸೊ ಇವರೆಲ್ಲ ಹೂವಿಗೆಲ್ಲ ಹಾಕಿ ಮೇಲೆ ಎಲ್ಲ ಕಟೌಟ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಕಸ ಎಲ್ಲ ಹಾಕ್ಬಿಡೋರು. ನಾನು ಗುಡಿಸ್ಬೇಕು ನಂದು ಸರ್ದಿಯಲ್ಲಿ. ನನಗೇನಂದರೆ ನಮ್ಮೂರವ್ರು ಯಾರನ್ನ ನೋಡ್ಬಿಡ್ತಾರೇನೋ, ಕಸ ಗುಡಿಸುವಾಗ ಒಂಥರ ಮರ್ಯಾದೆ, ಒಂಥರ ಏನೋ ನನ್ನ ಮಗ ಹೋಗಿ ಬೆಂಗಳೂರು ಕಸ ಗುಡಿಸ್ತಾನೆ ಅಂದ್ಬಿಡ್ತಾರೇನೋ, ನಮ್ಮ ಅಮ್ಮನಿಗೆ ಎಲ್ಲ ಹೇಳ್ಬಿಡ್ತಾರೋ ಅಂತೇಳ್ಬಿಟ್ಟು ನಮಗೊಂದು ಭಯ ಅವಾಗ. ಸೊ ಅದಕ್ಕೆ ನಾನು ಬೆಳಗ್ಗೆ ಬೇಗ ಸೈಕಲ್ ಹಾಕ್ಕೊಂಡು ಹೋಗ್ತಿದ್ದೆ. ಅಲ್ಲಿ ರಾಮನಗರದಲ್ಲಿ ರಾಮ ಮಂದಿರದಲ್ಲಿದ್ದೆ ಅವಾಗ. ರಾಮ ಮಂದಿರದ ಸೈಕಲ್ ತುಳ್ಕೊಂಡು ಸರ್ರಂತ ಮೆಜೆಸ್ಟಿಕ್ ಹೋಗ್ಬಿಟ್ಟು ಎಲ್ಲರೂ ಬರೋಕೆ 7:30 ಎಲ್ಲ, ಅವಾಗೆಲ್ಲ 8:00 ಜನ ಸೇರ್ತಾ ಇದ್ದಿದ್ದು ಅಲ್ಲಿ ಮೆಜೆಸ್ಟಿಕಲ್ಲಿ. 8:00 ಜನನೇ ಇರ್ತಾ ಇರಲಿಲ್ಲ. 8 ಗಂಟೆವರೆಗೆ ಖಾಲಿ ಯಾರೂ ಇರಲಿಲ್ಲ, ಬರೀ ಖಾಲಿ ರೋಡ್ಗಳು. ಆ 8 ಗಂಟೆ ಒಳಗಡೆ ಹೋಗಿ ನಾನು ಕಸ ಗುಡಿಸ್ಬಿಡ್ಬೇಕು, ಯಾರು ನೋಡೋಕ್ಕೆ ಮುಂಚೆ. 8 ಗಂಟೆ ಮೇಲೆ ಒಬ್ಬೊಬ್ಬರೇ ಹಂಗೆ ಊರಿಂದ ಬರೋರು ಅವರು ಓಡಾಡ್ಕೊಂಡು ಹಂಗಿರೋರು ಗಾಡಿಗಳಿಲ್ದಿರ. ಸೊ ಹಂಗೆ ಕಸ ಗುಡಿಸ್ಕೊಂಡು ಒಳಗಡೆ ಯಾರು ಹೋದ್ರು ಫಸ್ಟ್ ಪರ್ಕೆ ಕೊಡ್ತಾಯಿದ್ರು ಅಲ್ಲಿ RK ಲ್ಯಾಬಲ್ಲಿ. ನೆಕ್ಸ್ಟ್ ಕೆಮಿಕಲ್ ಕಳಿಸೋದು, ಪ್ರೀತ ವಾಸನೆ ಅದು ಕೆಮಿಕಲ್ಲು. ಆ ವಾಸನೆಗೆ ಹಂಗೆ ಮೊರ್ಚೆ ಬಂದು ಹಂಗಾಗ್ಬಿಡೋದು ಅದು. ಅಲ್ಲ ನಾರಾಯಣ ಅಂತ ಒಬ್ಬಿದ್ದ, ಅವನು ಯಾರನ್ನೋ ಎಂತ ಡಿಗ್ರಿ ಮಾಡಿ ಹೋಗಿರೋನ್ಗೂ ಏಯ್ ಬರ ಯಾವರ ನಿಂದು ಬರ ಇಲ್ಲಿ, ಅವನು ಅಲ್ಲಿ ಸೀನಿಯರು ನಾರಾಯಣ ಅಂತ ಏಯ್ ದಾರ ಈ ಕಡೆ ತೆಲುಗಲ್ಲಿ ಹೇಳೋದು. ಅವನು ಆ ಕಡೆ ಬರೋರಿಗೆಲ್ಲ ಅವ್ನು ತೆಲುಗಲ್ಲಿ ಬೈಯೋದು. ನನ್ನ ಮಕ್ಕಳೆಲ್ಲ ಬಂದುಬಿಡ್ತಾರೆ, ಚಿಂತಾಮಣಿ ಶ್ರೀನಿವಾಸಪುರ ಎಲ್ಲ SLC ಪೈಲ್ ಆಗೋದು, ಇಲ್ಲಿ ಬರೋದು ಬಾಯಿಲಿ ಯಾವ್ರು ನಿಂದು, ಇದು ಕೆಮಿಕಲ್ ಹಿಂಗೆ ಹಾಕ್ಬೇಕು, ಇದು ಇಷ್ಟು ಹಾಕ್ಬೇಕು, ಗೊತ್ತಾಯ್ತಾ? ಇವನು ಅವಾಜ್ ಅವನು ಡಿಗ್ರಿ ಥರ, ಅವನು 10 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಅವನು ಡಿಗ್ರಿ ಥರ, ಅವನು ನಮ್ಮ ಮಾಸ್ಟರ್ ಇದ್ದಂಗೆ. ಅವನು ಪ್ರಿಂಟಿಂಗಲ್ಲಿ PhD. ಪ್ರಿಂಟಿಂಗ್ ಅವನಲ್ಲ, ಅವನು ಕೆಮಿಕಲ್ ಮಿಕ್ಸಿಂಗ್ ಓನ್ಲಿ ಅಷ್ಟೇ. ಅವನು 2ನೇ ಕ್ಲಾಸ್, ಅವನು ಓದಿಲ್ಲ. ಅವನು ನಮಗೆಲ್ಲ ಅವಾಜು ಬೈಯೋದು, ನಮಗೆಲ್ಲ ನಮ್ಮೂರ ಕಡೆಯವ್ರಿಗೆ ಬೈತಾ ಇದ್ದ ಅವನು. ನಾರಾಯಣ ಇದ್ದ, ಅವ್ನು ಸರಿಯಾಗಿ ಬೈಯೋನು ಎಲ್ಲರಿಗೂ. ಹಂಗೆ ಕಲ್ಸ್ಕೊಡೋನು, ಹಿಂಗೆ ಹಾಕ್ಬೇಕು, ಮಿಸ್ಟೇಕ್ ಮಾಡೋದ್ಯೋ ಒಂದು ತಿಂಗ್ಳು ಸಂಬಳ ಇಲ್ಲ ಅಂತ ಎದುರಿಸ್ಬಿಡೋನು. ಅಲ್ಲೇ ಸಂಬಳ ಕಟ್ ಮಾಡ್ತಾರೆ ಹುಷಾರು ಅಂತ ಹೇಳ್ಬಿಡೋನು. ಅವನೇ ಹೇಳೋದು ಪರ್ಕೆ ನೋಡ ಸರ್, ಪರ್ಕೆ ಎಲ್ಲ ಸೌದೋಗಿದೆ ನಾರಾಯಣ ಅವರೇ, ಒಂದು ಪರ್ಕೆ ಬೇಕು ಅಂದರೆ ನಿನ್ನ ಸಂಬಳ ಬರುತ್ತಲ್ಲ ಅವ ತಗೊಂಬಾ, ನಾನು ಕೇಳಲ್ಲ ಬಾಸ್ಗೆ ಅನ್ನೋನು. ಹ್ಞೂ ಸಾರ್, ಯಾಕೆಂದರೆ ಪರ್ಕೆ ಚೆನ್ನಾಗಿಲ್ಲ ಹೆಂಗೆ ಗುಡಿಸೋದಲ್ಲಿ. ಅವ್ನು ಭಯಂಕರ ಕಾಟ ಕೊಡೋನು ಅವ್ನು ನಮಗೆಲ್ಲ. ಒಂಥರ ಅವ್ನು ನೋಡಿದ್ರೆ ಎದುರ್ತಾ ಇದ್ವಿ ನಾವು, ನಮ್ಮ ಬಾಸ್ ನೋಡಿದ್ರೆ ಎದುರ್ತಾ ಇರಲಿಲ್ಲ. ಅವ್ನು ನೋಡಿದ್ರೆ ಎದುರ್ತದು. ಆಮೇಲೆ ವೀರಭದ್ರ ಅಂತ ಒಬ್ಬಿದ್ದ, ಅವರಿಬ್ಬರು. ಅವ್ನು ವೀರಭದ್ರ ಅಲ್ಲಿ ವಿಜಯ ಬಿಲ್ಡಿಂಗ್ ಅಂತಂದಿಲ್ಲ ಸರ್, ಪೋಸ್ಟ್ ಆಫೀಸ್ ಇತ್ತು, ಹಳೇ ಪೋಸ್ಟ್ ಆಫೀಸು ಗಾಂಧಿನಗರ ವಿಜಯ ಬಿಲ್ಡಿಂಗ್ ಅಂತ. ಎಲ್ಲ ಸಿನಿಮಾ ಆಫೀಸ್ಗಳು ಅಲ್ಲೇ ಇದ್ದಿದ್ದು. ಇಲ್ಲಿ ಒಳಗಡೆ ಹೋಗ್ಬೇಕು, ಮೂಲೆಂಟ್ ಥಿಯೇಟ್ರ್ ಸಂಧಿಯಲ್ಲಿಂದ ಒಳಗಡೆ ಹೋದರೆ ಒಳಗೆ ವಿಜಯ ಬಿಲ್ಡಿಂಗ್. ಅಲ್ಲೆಲ್ಲ ಮೇಲೆ ಥಿಯೇಟ್ರೆಲ್ಲ ಇತ್ತು, ಪ್ರಿವ್ಯೂ ಥಿಯೇಟ್ರು. ಸೊ ಅಲ್ಲಿಗೆ ಶಶಿಕುಮಾರು, ಸುನೀಲ್ ಅವರೆಲ್ಲ ಬರೋರು, ಸಿನಿಮಾದವರೆಲ್ಲ. ಸೊ ಅವರೆಲ್ಲ ನೋಡಿ ನನಗೆ ಸಿನಿಮಾ ಬರಬೇಕು ಅಂತ ತುಂಬ ಹುಮ್ಮಸ್ಸಾಗೋಯ್ತು. ಅಲ್ಲಿ ಪ್ರಿವ್ಯೂ ಥಿಯೇಟ್ರ್ ಹಾಕಿರೋರು. ನನ್ನ ಮೇಲೆ ದಯ ತೋರಿಸು ಓ ಚಿನ್ನ ನನ್ನ ಪ್ರೀತಿಸು. ಆ ಪ್ರಿವ್ಯೂ ಥಿಯೇಟ್ರಿಗೆ ಎಲ್ಲರೂ ಬರೋರು ಅವಾಗ. ಸಾಯಿ ಪ್ರಕಾಶ್ ಅವರು, ಇವರೆಲ್ಲ ಸುನಿಲ್ಲು, ಶಶಿಕುಮಾರು, ಮಾಲಾಶ್ರೀ ಅವರು, ಅವ್ರದ್ದೇ ಅವಾಗ ರಾಜ್ಯಭಾರ ಅಂದರೆ ಸಿನಿಮಾ ಫುಲ್ಲು ಜೋಶ್ ಇದ್ರು. ಸುನಿಲ್ ಸುನಿಲ್ ಸೂಪರ್ ಹಿಟ್ ಅವಾಗ.
ಆ ಬೆಳ್ಳಿ ಕಾಲುಂಗುರ ನನ್ನ ಫೇವ್ರೇಟ್ ಸಿನಿಮಾ, ಅದ್ಭುತ ಸಿನಿಮಾ. ನಾನು ಅವಾಗ ಹೋಗ್ಬಿಟ್ಟು ಮೇಲೆ ಪ್ರಿವ್ಯೂ ಥಿಯೇಟ್ರಲ್ಲಿ ಸೈಡಲ್ಲಿ ಗೊತ್ತಿಲ್ಲದ್ರೆ ಸುಮ್ಮನೆ ಕೂತ್ಕೊಂಡು ಕೆಳಗಡೆ ಕೂತ್ಕೊಂಡು ನೋಡ್ಬಿಡ್ತಿದ್ದೆ ಸಿನಿಮಾಗಳು. ಇವ್ರು ಹಾಕುವಾಗ ಇವರು ಪ್ರಿವ್ಯೂ ಹಾಕೋರಲ್ವಾ, ಕೇಳೋದು ಅವ್ರಿಗೆ ಪ್ರಿವ್ಯೂ ಯಾವಾಗ ಅಂತ. ನಾಳೆ ಸಾಯಂಕಾಲ 7:15 ಮಲಾಸಿ ಅವ್ರು ಬರ್ತಾರೆ, ಮೇಡಮ್ ಬರ್ತಾರೆ. ನಾವು ಹೋಗೋದು ಅವರೆಲ್ಲ ಹಿಂದೆ ಅಲ್ಲಿ ಮೇಲೆ ಸೀರಿಯಲ್ ಕೂತಿರೋ, ನಾವು ಕೆಳಗಡೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಅಲ್ಲಿ ಕೆಳಗಡೆ ಕೂತ್ಕೊಂಡು ಸಿನಿಮಾ ನೋಡ್ಕೊಂಡು ಬಂದ್ಬಿಡ್ತೀವಿ ಫ್ರೀಯಾಗಿ. ಹಂಗೆ ಅಲ್ಲಿ ಮೇಲೆ ಹಂಗೆ ಒಂದು ಆ ಸಿನಿಮಾ ಮೇಲೆ ಒಂದು ಪ್ರೀತಿ ಬಂದ್ಬಿಡ್ತು. ಸೊ ಆವಾಗ ಅಲ್ಲಿ ಆ ಮೆಟ್ಲು ಹತ್ತಕ್ಕೆ ಮಾಲಾಶ್ರೀ ಮೇಡಮ್ಮು ಸ್ವಲ್ಪ ತುಂಬ ಹಿಂಗಿತ್ತು ಮೆಟ್ಲು ಹತ್ತಕ್ಕೆ. ಒಂದ್ಸಲ ಏನೋ ಸ್ಲಿಪ್ ಆಗಿತ್ತು, ಅವ್ರು ಹೀಲ್ಸ್ ಹಾಕ್ಕೊಂಡು ಹತ್ತಾ ಇದ್ರಲ್ಲ, ಏನೋ ಸ್ಲಿಪ್ ಆಗಿದ್ದಾಗ ಆ ಓನರ್ಗೆ ಹೇಳಿ ಗ್ರಿಲ್ ಹಾಕ್ಸ್ಬಿಟ್ಟು ಅವ್ರು ಹತ್ತಕ್ಕೆ ಆ ಕಡೆ ಈ ಕಡೆ 2 ಕಡೆ ಹಿಡ್ಕೊಂಡು ಗ್ರಿಲ್ ಹತ್ತು. ಹ್ಞೂ ಸಾರ್, 2 ಕಡೆ ಹಿಡ್ಕೊಂಡು ಹತ್ತಕ್ಕೆ ಎಲ್ಲರೂ ಬಿದ್ದೋಗ್ತಾರೆ ಅಂತ. ಸ್ವಲ್ಪ ಸ್ಟೆಪ್ಸ್ ದೊಡ್ಡದಾಗಿತ್ತು, ಅದಕ್ಕೆ ಗ್ರಿಲ್ ಹಾಕ್ಸ್ಬಿಟ್ರು ಅಲ್ಲಿ. ನನಗೆ ಜ್ಞಾಪಕ ಐತೆ, ಅವಾಗಲೇ 5-6 ಸಾವಿರ ರೂಪಾಯಿ ಖರ್ಚು ಮಾಡಿ ಗ್ರಿಲ್ ಹಾಕ್ಸಿದ್ರು ಅದಕ್ಕೆ ಮೇಲೆ ಹತ್ತಕ್ಕೆ. ನನಗೆ ಅವೆಲ್ಲ ನೆನಪಿದೆ ಇವಾಗಲೂ. ಸೊ ಅವಾಗ ಸಿನಿಮಾ ಸ್ಟಾರ್ಸ್ ಅಂದ್ರೆ ಇಷ್ಟೊಂದು ಇದಿರುತ್ತಾ, ಒಂಥರ ಏನೋ ಒಂದು ನಮಗೆ ಎಲ್ಲ ಇದಾಗಬೇಕು ಅಂತ ಒಂದು ಆಸೆ ಇತ್ತು. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ. ಸೊ ಗಾಂಧಿನಗರದಲ್ಲಿ ಇದ್ದು ಹಂಗೆ ಸಿನಿಮಾ ಫೋಟೋಗಳೆಲ್ಲ ಬರೋದು ಎಲ್ಲರಿಗೂ. ವಿಷ್ಣು ಸಾರ್ದು ಅವು ಇವೆಲ್ಲ ಫೋಟೋಸ್. ಈ ನಮ್ಮ ಗಾಂಧಿ ಹೇಳಿದ್ನಲ್ಲ, ಪ್ರಸಾದ್ ಗಾಂಧಿ, ತುಂಬ ಜನ ಇದ್ದಾರೆ, ರಾಜು ಅಂತೆ, ತುಂಬ ಹಳಬರೆಲ್ಲ ಇದ್ದಾರೆ, ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲರೂ ಪ್ರಿಂಟಿಂಗ್ ಅಲ್ಲೇ ಬರೋರು. ಎಲ್ಲ ಫೋಟೋಗಳು ನೋಡೋದು ನಾನು, ಶೂಟಿಂಗ್ಸು ಅವೆಲ್ಲ ನೋಡೋದು. ಯಾವಾಗ ನಾನು ಹೋಗೋದು ಶೂಟಿಂಗ್ಗೆ, ಯಾವಾಗ ನಾನು ಶೂಟಿಂಗ್ ಮಾಡೋದು, ಯಾವಾಗ ನಾನು ಸಿನಿಮಾ ಶೂಟಿಂಗ್ ನೋಡೋಕ್ಕಾದ್ರೂ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಪ್ರಸಾದ್ ಗಾಂಧಿ ಹಿಂದೆ ಬಿದ್ದು ಅವ್ರು ಕರ್ಕೊಂಡೋದ್ರು. ನಾನು ಯಾವುದಕ್ಕೆ ಕೋಣ ಇದೈತೆ ಶೂಟಿಂಗ್ ಕರ್ಕೊಂಡೋದ್ರು. ಕೋಣೈತೆ ಶೂಟಿಂಗ್ ಕರ್ಕೊಂಡೋಗಿದ್ದು ನೋಡೋಕೆ ನಾನು ಹೋಗಿದ್ದು ಇಲ್ಲಿ ಬೆಂಗಳೂರಲ್ಲಿ. ನಂಗೆ ರಜೆ ಇರುತ್ತಲ್ಲ ಭಾನುವಾರ, ನಾನು ಕರ್ಕೊಂಡೋಗಿ ಆಯ್ತು ಅಂತ ಕರ್ಕೊಂಡೋದ್ರು. 1 ದಿವಸ 2 ದಿವಸ ಕರ್ಕೊಂಡೋದ್ರು, ಎಲ್ಲ ನೋಡ್ಕೊಂಡು ಹೆಂಗೆ ತೆಗಿಬೇಕು, ಏನು ಫೋಟೋಗಳು ಹೆಂಗೆ ತೆಗಿತಾರೆ ಅಂತ. ಅವಾಗ ವಿಷ್ಣು ಸರ್ ಅಂದರೆ ಪ್ರಸಾದ್ ಗಾಂಧಿನೇ, ಇನ್ನು ಯಾರನ್ನೂ ಅವರು ಇದು ಮಾಡಲ್ಲ, ಅವರೇ ತೆಗಿಬೇಕು ಫೋಟೋಸ್ ಅವ್ರಿಗೆ. ಇವ್ರು ಎರಡು ಸಿನಿಮಾ ಒಪ್ಕೊಂಡಿರ್ತಾರಲ್ಲ ಪ್ರಸಾದ್ ಗಾಂಧಿ. ಆವಾಗ ನನ್ನ ಕಳಿಸು ಅಂತ ಕೇಳ್ತಿದ್ದೆ ಅವ್ರಿಗೆ, ಗಾಂಧಿ ಅವ್ರಿಗೆ. ಅವಾಗ ಅವ್ರಿಗೆ ಯಾರೂ ಸಿಕ್ಕಲಿಲ್ಲ, ಬೇರೆಯವ್ರು ಕಳ್ಸೋರು ಮಾಮೂಲಿ, ನನ್ನ ಕಳಿಸ್ಬಿಡೋರು ಅವಾಗ. ಹಾಗೆ ಸಿನಿಮಾಗೆ ಎಂಟ್ರಿ ನಾನು. ಕ್ಯಾಮ್ರಾ ತಗೊಂಡೋಗಿ ಮೆತ್ತಗೆ ಅಲ್ಲಿ ಇದು ಯಾರು ಫೋಟೋಗ್ರಾಫರು ಇವನೇ ಸರ್, ಇಲ್ಲ ಅವರಲ್ಲೇ ಗಾಂಧಿಯವರೇ, ಎಲ್ಲ ಸರ್ ಅವ್ರು ಬ್ಯುಸಿ ಇದ್ದಾರೆ, ಮಧ್ಯಾಹ್ನ ಬರ್ತಾರೆ ಸರ್, 1 ಅವರ್ ಬಂದುಬಿಡ್ತಾರೆ ಅಂತ ಹೇಳೋದು. ಸುಮ್ಮನೆ ಸುಳ್ಳು ಹೇಳೋದು, 1 ಅವರ್ ಬರ್ತಾರೆ 2 ಅವರ್ ಬರ್ತಾರೆ ಅಂತ ಹೇಳೋರು ಅವರೇ. 1 ಅವರ್ ಇಲ್ಲ ಏನಿಲ್ಲ, ಸಾಯಂಕಾಲ ಪ್ಯಾಕಪ್ಪರು ನಾನೇ ಮಾಡ್ತಿದ್ದೆ. ಬೆಳಗ್ಗೆ ಕೇಳೋರು ಅಷ್ಟೇ, ಸಾಯಂಕಾಲ ಅವ್ರು ತಲೆ ಕೆಡಿಸ್ಕೊತಾ ಇಲ್ಲ. ಸಾಯಂಕಾಲ ಪೇಮೆಂಟ್ ಕೊಡೋರು. ಅವಾಗೆಲ್ಲ 500 ರೂಪಾಯಿ ನಮ್ಮ ದಿವಸಕ್ಕೆ. ಆ ಕಾಲದಲ್ಲಿ 400-500 ರೂಪಾಯಿ ಫೋಟೋಗ್ರಾಫರ್ಗೆ. ಸ್ಟಿಲ್ ಫೋಟೋಗ್ರಾಫರ್. ಹೌದು, 400 ರೂಪಾಯಿ 500 ರೂಪಾಯಿ ಇತ್ತು. 25 ವರ್ಷದಿಂದ. ಹೌದು, 400 ರೂಪಾಯಿ. ಹೌದು, 400 ರೂಪಾಯಿ 500 ರೂಪಾಯಿನೇ ಇತ್ತು. ಸೈನ್ ಮಾಡಬೇಕು, ಸೈನ್ ಮಾಡಿಬಿಟ್ಟು ಇಸ್ಕೊಂಬರೋದು. ಅವ್ರು ಕೊಟ್ಟರೆ ನನಗೆ 100 ರೂಪಾಯಿ ಕೊಡೋರು ಒಂದು ದಿವಸಕ್ಕೆ. ಸೊ ಎಲ್ಲ ರೀಲೆಲ್ಲ ನಮ್ಮದೇ, ಗೀಲೆಲ್ಲ. ಆವಾಗ ಕೆಲವರು ಕಂಪ್ನಿಯಿಂದ ಕೊಡಿಸ್ತಾಯಿದ್ರು ರೀಲು, ಕೆಲವರು ನೀನೇ ತಗೊಂಬ ಅಂತ ಹೇಳೋರು. ಎಲ್ಲ ಡೈಲಿ ಎಷ್ಟು ಮಾಡುತ್ತಿದ್ರು ಸರ್ ಅವಾಗ. ಎಲ್ಲ ತೆಗೆದ್ರೆ ಒಂದು ರೀಲ್ 36 ಫೋಟೋ ಬರೋದು, ಒಂದು ರೀಲ್ಗೆ 36. ಅದು 1 ಆಗೋದು, ಇಲ್ಲ 2 ಆಗೋದು ಅಷ್ಟೇ. ತುಂಬ ಇಂಪಾರ್ಟೆಂಟ್. ಒಂದು ಸೀನಲ್ಲಿ 1 ಫೋಟೋ, ಒಂದು ಸೀನ್ ನಡೀತದೆ, ಫ್ಯಾಮಿಲಿ ಸೀನು. ಆ ಸೀನಲ್ಲಿ ಒಂದೇ ಒಂದು ಫೋಟೋ ತೆಗೆಯೋದು ಅಷ್ಟೇ. ಎಲ್ಲರೂ ಸ್ಟಿಲ್ ಅಂತ ಹೇಳ್ಬಿಟ್ಟು ಅಂತ ಕ್ಯಾಮ್ರಾಮನ್ ಇಡ್ತಾರೆ. ಸ್ಟಿಲ್ ತೆಗಪ್ಪ ಅಂದರೆ ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಸ್ಟಿಲ್ ಹೊಡ್ಕೊಳ್ಳೋದು ಅಷ್ಟೇ. ಎಲ್ಲರೂ ಅವಾಗ ಹಿಂಗೆ ಅನ್ನೋದು, ಫ್ಯಾಮ್ಲಿಗೆ ಹಿಂಗೆ ಫೋಸ್ ಕೊಡೋದು, ಹಿಂಗೆ ಸರಿನಾ, ಓಕೆ ರೆಡಿನಾ, ಹಿಂಗೆ ಆ ಫೋಟೋ ಕೊಡೋದು, ಅದನ್ನೇ ಹಾಕೋದು ಅವಾಗ ಪೋಸ್ಟಲ್ಲೆಲ್ಲ. ಓಹೋ ಕರೆಕ್ಟ್. ಹಿಂಗಂದರೆ ಹಿಂಗೆ ಫುಲ್ ಎಕ್ಸ್ಪ್ರೆಷನ್ ಕೊಡೋರು ಫೋಟೋಗೆ. ಹಿಂಗೆ ಹಾಕಿದ್ರೆ ಆಯ್ತನಪ್ಪ ರೆಡಿ, ಆ ಫೋಟೋ ಬಂತಾ, ಬಂದಿದೆ ಗೊತ್ತಿಲ್ವಲ್ಲ ನೋಡೋಕೆ ಅವಾಗ. ಇವಾಗಂದ್ರೆ ಟಕ್ ಅಂತ ತೆಗೆದು ನೋಡ್ತೀವಿ, ಅವಾಗ ಏನು ನೋಡೋದು, ರೀಲ್ ಅಲ್ವಾ ಸರ್. ಬಂದಿದೆ ಸರ್, ಆಯಿತಾ, ಕ್ಲಿಕ್ ಆಗಿದೆ ಟಕ್ ಅನ್ನತ್ತೆ ಅಷ್ಟೇ. ಅದು ಪ್ರಿಂಟ್ ಆದಮೇಲೆ ತಾನೇ ಬಂದಿದೆ ಇಲ್ಲೋ ಗೊತ್ತಾಗೋದು. ಅದಕ್ಕೆ ಅವಾಗ ಕಣ್ಣು ಮಿಟಕ್ಸ್ತಾ ಇರಲಿಲ್ಲ ಜಾಸ್ತಿ ಸ್ಟಿಲ್ಗೆ. ಯಾಕೆಂದರೆ ಇವಾಗಂದರೆ ಟಕ್ ಅಂತ ಬಂದುಬಿಡುತ್ತೆ, ಕ್ಲಿಕ್ ಆಗುತ್ತೆ. ಆವಾಗ ಕ್ಲಿಕ್ ಹೊಡೆಯೋಕ್ಕೆ ಕ್ಲಿಂಕ್ ಅಂತ ಒಂದು ಸೌಂಡ್ ಬರೋದು, ಒಂದಷ್ಟು ಸೆಕೆಂಡ್ಸ್ ಗ್ಯಾಪ್ ಇರುತ್ತೆ ಆವಾಗ ಫೋಟೋ ಹೊಡೆಯೋಕ್ಕೆ. ಎಲ್ಲ ಕಣ್ಣು ಮುಚ್ಚಿರೋದು ಬಂದಿರೋದು ಆವಾಗ ಜಾಸ್ತಿ. ಯಾಕೆಂದರೆ ಜಾಸ್ತಿ ಉತ್ತರಕ್ಕೆ ಅದಕ್ಕೆ ಫೋಟೋಗೆ ಹಿಂಗೆ ಕೊಡೋರು, ಕಣ್ಣು ತೆಗೆದ್ಬಿಟ್ಟು ಹಿಂಗೆ ಎಲ್ಲ ಒಂಥರ ವಿಚಿತ್ರ ಎಕ್ಸ್ಪ್ರೆಷನ್ ಕೊಡ್ಸೋರು. ಆ ಸಿನಿಮಾದಲ್ಲಿ ಇರೋಲ್ಲ ಅದು, ಸ್ಟಿಲ್ಲಿಗೆ ಮಾತ್ರ ಹಂಗಿರುತ್ತೆ. ಬಟ್ ಗನ್ ತಗೊಂಡು ಹಿಂಗೆ ಶೂಟ್ ಮಾಡೋದು ಅವೆಲ್ಲ ಇರ್ತವೆ. ಬಟ್ ಸಿನಿಮಾದಲ್ಲಿ ಅವಿರಲ್ಲ. ಆ ಮೂಮೆಂಟ್ ಇರುತ್ತಲ್ಲ ಸರ್, ಮೂಮೆಂಟಲ್ಲಿ ಹೋಗ್ಬಿಡ್ತಾವೆ ಅವು. ಸೊ ನೀವು ಅದು ಶಾರ್ಟ್ ನಡೆಯುವಾಗ ತಗೊಳ್ಳಲ್ಲ? ಇಲ್ಲ, ಶಾರ್ಟ್ ನಡೆಯುವಾಗ ಅಲ್ವಾ, ಎಲ್ಲ ಸೀನ್ ಮುಗಿದ ಮೇಲೆ ಎಲ್ಲ ಆಯಿತಾ, ಸ್ಟಿಲ್ ಅನ್ನೋರು. ಸೈಡಲ್ಲಿ ಕೂತ್ಕೊಂಡಿದ್ದು ಎಲ್ಲ ಟೇಕ್ ಓಕೆನಾ ಅಂತ ಡೈರೆಕ್ಟ್ ಎಲ್ಲ ಮೇಲೆ ನಾವು ನಿಂತ್ಕೊಂಡು ಸರ್ ಸ್ಟಿಲ್ ಅಂದ ತಕ್ಷಣ ಎಲ್ಲರೂ ಬರೋರು. ಮತ್ತು ಸ್ಟಿಲ್ ವಾಸ್ ಲೈಟ್ ಹಾಕಯ್ಯ ಅಂತ ಎಲ್ಲ ಎಲ್ಲರನ್ನೂ ಕೇಳ್ಕೋಬೇಕು. ಒಬ್ಬನ ಸಾಕು ಹಾಕಳೆಯ ಅನ್ನೋನು ಲೈಟು, ಹಾಕಿ ಫೇಸ್ ಲೈಟ್ ಹಾಕಿ ತೆಗೆಯ ಸಾಕು ಲೈಟು ಅಂತ ಹೇಳೋನು. ಅವನಲ್ಲ ಒಂದು ಬೋರ್ಡ್ ಇಟ್ಕೊಂಡಿರ್ತಾನೆ ಲೈಟ್ ಆನ್ ಮಾಡೋನು. ಅವನು ಯಾರೋ ಹೊಸಬ್ರು ಅಂದರೆ ಆಟ ಆಡಿಸ್ಬಿಡೋರು ಸ್ಟಿಲ್ ಫೋಟೋಗ್ರಾಫರ್ಗೆ.
ಹಳಬ್ರಾದರೆ ಅಣ್ಣ ಒಂದು ಲೈಟಾಗಿ ನಾನು ಅಣ್ಣ ಒಂದೇ ಒಂದು ಲೈಟ್ ಹಾಕೋಣ ಒಂದು ಲೈಟ್ ಇಲ್ಲ ಹಿಂದೆ ಕಡೆ ಅಣ್ಣ ಪ್ಲೀಸ್ ಅಣ್ಣ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಲೈಟ್ ಹಾಕ್ಸಿದ್ದೀನಿ. ಹಾಕಲ್ಲ ಸರ್, ಎಲ್ಲ ಬರ್ನ್ ಆಗಿಬಿಟ್ಟಿದೆ, ಹೀಟ್ ಆಗಿಬಿಟ್ಟಿದೆ ಲೈಟ್, HMI ಲೈಟೆಲ್ಲ ಹೀಟ್ ಆಗಿಬಿಟ್ಟಿದೆ, ಆನ್ ಮಾಡೋಕ್ಕಾಗಲ್ಲ ಅಂತಾನೆ. ನೀವು ಏನಾದರೂ ಆ ಲೈಟ್ ಆನ್ ಮಾಡಿದಾಗಲೇ ಫೋಟೋ ತೊಗೊಂಡ್ಬಿಟ್ರೆ ಬಚಾವಾಗ್ಬಿಟ್ವಿ, ಆಫ್ ಮಾಡಿಬಿಟ್ರೆ ಆನೇ ಮಾಡಲ್ಲ, ಮತ್ತೆ ಆನ್ ಮಾಡ್ಬೇಕು. ಎಷ್ಟೋ ಸಲ ನಾನೇ ಹೋಗಿ HMI ಲೈಟ್ಗೆ ಈಗ ಇದು ಕಟ್ರ್ ತೊಗೊಂಡೋಗಿ ಹಿಂಗೆ ಆರಿಸ್ಬೇಕು, ಹಿಂಗೆ ಅರ್ಧ ಗಂಟೆ ಹಿಂಗೆ ಆರಿಸ್ಬೇಕು HMI ಲೈಟ್ ಹತ್ರ. ಅದು ಹೀಟ್ ಕಮ್ಮಿ ಆಗಬೇಕು. ಒಂದು ಸಲ ಆಫ್ ಆದಮೇಲೆ 15 ನಿಮಿಷ 10 ನಿಮಿಷ ಮತ್ತೆ ಆನ್ ಆಗಲ್ಲ, ಅದು ಆ ಕೂಲ್ ಆಗೋರು ಮತ್ತೆ ಆನ್ ಆಗಲ್ಲ. ಹ್ಞೂ ಸರ್, ಲೈಟದ್ದು ಹೋಗಿ ಹಿಂಗೆ ಆರಿಸ್ಬೇಕು ನಾನೇ, ಆರಿಸಿ ಅಣ್ಣ ಆನ್ ಆಯ್ತಾ, ಇನ್ನೂ ಆರಿಸ್ಬೇಕು, ನಾನು ಆರಿಸ್ಬಿಟ್ಟು ಆನ್ ಮಾಡೋ ಅಂತೇಳಿ ಫೋಟೋ ತೊಗೊಂಡಿದ್ದೀವಿ. ಫೋಟೋ ತೆಗಿಲಿಲ್ಲ ಅಂದರೆ ಹೀರೋಗಳು ಬೈತಾರೆ, ಡೈರೆಕ್ಟರ್ ಬೈತಾರೆ, ಇವರು ಆನ್ ಮಾಡಲ್ಲ ಲೈಟು. ಹಿಂಗೆ ಫೋಟೋಗ್ರಾಫರ್ದು ಅಷ್ಟು ಕಷ್ಟ ಇದೆ ಅಲ್ಲಿ. ಹಂಗೆಲ್ಲ ಮಾಡಿ ಫೋಟೋಸ್, ಒಳ್ಳೆ ಫೋಟೋಸ್ ತೆಗೆದ್ರೆ ನೀನು ವ್ಯಾಲ್ಯೂ. ಅವಾಗ ಓಕೆ, ಚೆನ್ನಾಗಿ ಫೋಟೋ ತೆಗ್ದಿಲ್ವ ಅನ್ಕೊ ನೆಕ್ಸ್ಟ್ ಟೈಮ್ ನೀನು ಕರೆಯಲ್ಲ, ಅವ್ನು ಔಟು. ನಾನು ಹಂಗಲ್ವ, ನಾನು ಫಸ್ಟು ಗಾಂಧಿಯವರು ಸ್ವಲ್ಪ ಆವಾಗಲೇ ಒಂಚೂರು ಒಂದು 45-50 ಆಗಿರುತ್ತೆ ಆವಾಗಲೇ, 40 ಇಯರ್ಸ್ ಆಗಿತ್ತು ಆವಾಗಲೇ. ನಾವೆಲ್ಲ 18-20 ವರ್ಷ ನನಗೆ ಅವಾಗ 21. ಸೊ ಲೋ ಆ್ಯಂಗಲಲ್ಲಿ ಫೋಟೋ ತೆಗಿಬೇಕು ಅನ್ನೋದು ನಾನು ಸ್ಟುಡಿಯೋದಲ್ಲಿ ಕಲ್ತಿದ್ದೆ. ನಾನು ಸ್ಟುಡಿಯೋದಲ್ಲೆಲ್ಲ ಫೋಟೋ ತೆಗಿತಾ ಇದ್ನಲ್ಲ, ನಂದೇ ಅಷ್ಟು ತೆಗಿಸ್ಕೋದು ಫೋಟೋ. ಸುಮ್ಮನೆ ಇದ್ದಾಗ ನಾನೇ ಒಂದಷ್ಟು ಡ್ರೆಸ್ ಹಾಕೊಂಬಿಟ್ಟು ನಾನೇ ಸುಮ್ಮನೆ ಫೋಟೋ ತೆಗಿಸ್ಕೊಳ್ಳೋದು. ನಾನು ಹೆಂಗೆ ಕಾಣ್ತೀನಿ ನಾನೇ ತೊಳೆಸ್ಕೊಂಡು ನಾನೇ ಯಾರು ಇಲ್ದಾಗ ಪ್ರಿಂಟ್ ಹಾಕ್ಸ್ಕೊಂಬಿಟ್ಟು ನೋಡ್ಕೊಳ್ಳೋದು. ಫ್ರೀ ಶೋಕಿ ಎಲ್ಲ ಇದೇನಂತಾರೆ, ಶೋಕಿ ಎಲ್ಲ ಮಾಡಿಬಿಟ್ಟಿದ್ದು. ಅಲ್ಲೆಲ್ಲ ಫೋಟೋಸ್ನು ಎಲ್ಲ ಫ್ರೀ ಇತ್ತು ಸ್ಟುಡಿಯೋದಲ್ಲಿ, ಎಲ್ಲ ಹಾಕ್ಕೊಳ್ಳೋದು. ಸ್ನೋ ಪೌಡ್ರ್ ಹಾಕ್ಕೊಳ್ಳೋದು. ನಮ್ಮ ಹುಡುಗ ಇರ್ತೀವಿ ಎಕ್ಸ್ಪೋಸ್ ಮಾಡೋಂತ ಸುಮ್ಮನೆ ಹಿಂಗೆ ಅನ್ನೋದು, ಫೋಟೋಸ್ ತಗೊಳ್ಳೋದು, ಅದು ಪ್ರಿಂಟ್ ಹಾಕ್ಕೊಳ್ಳೋದು, ಇದೇ ಕತೆ ನಮ್ಮದು. ಆವಾಗಲೇ ಹೇಳೋರು, ನೀನು ಸಿನಿಮಾಗಳಿಗೆ ಹೋಗ್ಬಿಡು. ನಾಗರಾಜ್ ಅಂತ ಒಬ್ರು ಇದ್ದರು ನಮ್ಮವರೊಬ್ಬರು ಕ್ಯಾಶಿಯರ್. ಅವ್ರ ಸಿನಿಮಾ, ನನ್ನ ಮಗ ನೋಡಿ ಏನು ಶೋಕಿ ಮಾಡ್ತಾನೆ, ಹೋಗ ಅತ್ಲಾಗ ಆ ಸಿನಿಮಾದರಿಂದ ಏನಾರು ಹೋಗ್ಬಿಡೋ ಸಾಯ, ಯಾಕೆ ನಮ್ಮ ತಲೆ ತಿಂತಿ ಅನ್ನೋರು. ಹಿಂಗೆ ಬೈಯೋರು, ಹೋಗ ಆ ಸಿನಿಮಾದರಿಂದ ಹೋಗ್ಬಿಡೋ ಅತ್ಲಾಗೆ ಬರ್ತಾರೆ ಅವ್ರು ಯಾರಿಂದ ಹೋಗ ಅತ್ಲಾಗ ಸಾಯ, ಸುಮ್ಮನೆ ಫೋಟೋಗಳು ತಂದು ಯಾಕೆ ತೆಗೆದು ಆನ್ ಮಾಡ್ತೀವಿ ಹೋಗು, ಹಿಂಗೆ ಬೈಯೋರು ನನಗೆ. ಸೊ ಅದು ನನ್ನ ಮೈಂಡಲ್ಲಿ ಒಂದು ಇದಾಗಿತ್ತು ಇದು. ಮತ್ತು ನಾನು ಹೀರೋ ಆಗೋಕ್ಕೆ ಫಸ್ಟು ಅಂದರೆ ಹೀರೋ ಸಿನಿಮಾ ಲ್ಯಾಂಡ್ಗೆ ಬರೋಕ್ಕೆ ತುಮಕೂರಿಗೆ ಹೋಗ್ತಾಯಿದ್ದೆ ನಾನು. ತುಮಕೂರಿಗೆ ಈಗ RK ಲ್ಯಾಬಿಂದ ಒಂದು ಪ್ರಿಂಟ್ ಹಾಕೊಂಬರಕ್ಕೆ ತೊಗೊಂಡೋಗ್ತಾಯಿದ್ದೆ. ಅಲ್ಲಿ ತುಮಕೂರು ನಂಜುಂಡೇಶ್ವರ ಹೋಟ್ಲ್ ಅಂತಿದೆ, ಈಗಲೂ ಇದೆ ನಂಜುಂಡೇಶ್ವರ, ಆ ಕಾರ್ನರಲ್ಲಿ RK ಲ್ಯಾಬ್ ಅಂತ. ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬರಿದ್ದರು, ಅವರು ಅಲ್ಲಿ ನಾನು ಇವೆಲ್ಲ ರೀಲ್ಸ್ ಎಲ್ಲ ತೊಗೊಂಡೋಗೋದು, ಅಲ್ಲಿಂದ ಕಲೆಕ್ಟ್ ಮಾಡೋದು, ರೀಲ್ಸ್ ತೊಗೊಂಬಂದು ಇಲ್ಲಿ ಪ್ರಿಂಟ್ ಮಾಡ್ಕೊಂಡು ಎತ್ಕೊಂಡು ಹೋಗೋದು, ಮತ್ತು ಅವ್ರ ಕವರಲ್ಲಿ ಅಲ್ಲಿ ಕೊಟ್ಬಿಡೋದು, ದುಡ್ಡು ಇಸ್ಕೊಳ್ಳೋದು. ಮತ್ತು ಅವಾಗೆಲ್ಲ 2,000 ಅಂತ ದೊಡ್ಡ ಅಮೌಂಟು, 2,000 ರೂಪಾಯಿ ಕ್ಯಾಶು ಹಂಗೆ ಕೊಡೋರು. ಕಟ್ಟೆತ್ಕೊಂಡು ಮತ್ತೆ ಇಲ್ಲಿ ಕ್ಯಾಶಲ್ಲಿ ಕಟ್ಬಿಟ್ಟು ಮತ್ತೆ ಇಲ್ಲಿ ನೆಕ್ಸ್ಟ್ ಫೋಟೋಸ್ ಮತ್ತೆ ಪ್ರಿಂಟ್ ಮಾಡು. ಎಷ್ಟು ತುಮಕೂರು ಎಷ್ಟಾಯಿತು, 25 PC 6 ಅದೇನದು MC ಏನೋ ಇರೋದು ಹೆಸ್ರುಗಳು, ಮ್ಯಾಕ್ಸಿ ಏನೋ ಇರೋದೆಲ್ಲ 6x4 4x6 ಈ ಥರ ಇಷ್ಟಿಷ್ಟು ತುಮಕೂರು ಬರ್ಕೊಳ್ಳೋರು. ಅಮೌಂಟ್ ಎಷ್ಟು ಅಂತ ಅಲ್ಲಿ ಹಾಕೋರು, ಸೈನ್ ಮಾಡೋರು. ಅಷ್ಟು ಅಮೌಂಟ್ ಸಾಯಂಕಾಲ ತಂದು ಕೊಡ್ಬೇಕು. ಸೊ ಆಮೇಲೆ ಈ ಕೆಲಸ ಬರೀ ಟ್ರೈನ್ ಕೆಲಸ ಮಾಡಿದೆ. ಟ್ರೈನಲ್ಲಿ ಕೂತ್ಕೊಂಡು ಸುಮ್ಮನೆ ಆಡೋದು ನಾವೆಲ್ಲ. ಅಲ್ಲೆಲ್ಲ ಇದಕ್ಕೆ ಜಿಲ್ಲಾ ಡಿಸ್ಟಿಕ್ ಅಲ್ವ ಅದು, ಆ ಡಿಸ್ಟಿಕ್ ಆಫೀಸ್ಗೆ ಹೋಗೋರು ತುಂಬ ಜನ ಬರೋರು ಅಲ್ಲಿಗೆ, ನಮ್ಮ ಇದಕ್ಕೆ ಜಿಲ್ಲಾಧಿಕಾರಿ ಆಫೀಸಲ್ಲಿ ಹೋಗೋರು. ಅವರೆಲ್ಲ ಫ್ರೆಂಡ್ಸ್ ಆಗಿದ್ರು ನಮಗೆ. ಅಲ್ಲಿ ಎಲ್ಲರೂ ಕೂತ್ಕೊಂಡು ಸುಮ್ಮನೆ ಅಂತಾಕ್ಷರಿ ಆಡ್ಕೊಳ್ಳೋದು ಇವೆಲ್ಲ. ಅಲ್ಲಿ ನಮ್ಗೊಂದು 2-3 ಕಾಮತ್ ಅಂತ ಒಬ್ಬರು ಮಂಗಳೂರವರು, ಅವರೆಲ್ಲ ಸಿನಿಮಾ ಲ್ಯಾಂಡ್ಗೆ ಹೋಗೋ ನೀನು, ಸಿನಿಮಾ ಲ್ಯಾಂಡ್ಗೆ ಹೋಗೋ, ಅದು ಇಲ್ಲಿದ್ದಾರೆ ಪುಣ್ಯಾತ್ಮ. ಒಂದಷ್ಟು ಸರಿ ನನಗೆ ಹೇಳ್ಬಿಟ್ಟಾರು, ನೀನು ಸಖತ್ ಸ್ಮಾರ್ಟಾಗಿದೆಯಾ ನೋಡೋಕ್ಕೆ, ಎಲ್ಲರೂ ಜನ ಸಿನಿಮಾ ಲ್ಯಾಂಡ್ಗೆ ಹೋಗೋ ನೀನು ಶಶಿಕುಮಾರ್ ತಮ್ಮನ ಥರ ಕಾಣಿಸ್ತೀವಿ ಹೋಗು, ಹಿಂಗೆ ಹೇಳ್ಬಿಡೋಣ. ಶಶಿಕುಮಾರ್ ತಮ್ಮನ ಥರ ಇದೆಯಾ ನೀನು ಅನ್ನೋದು, ಕಾಮತ್ ಅಂತ ಆ ಪುಣ್ಯಾತ್ಮ ಎಲ್ಲವನು. ಹಂಗೆ ಅವರೆಲ್ಲ ನನಗೊಂಥರ ತುಂಬಿಸ್ತಾರೆ ಅವಾಗ ನನಗೇನು ಗೊತ್ತ, ಒಂಥರ ಏನೋ ಈ ಟ್ರೈನಿಂದ ಆ ಟ್ರೈನಿಗೆ ನಮ್ಮ ತೆಲುಗು ಸಿನಿಮಾಗಳಿಗೆ ಅಲ್ಲೆಲ್ಲ ಜಂಪ್ ಮಾಡೋರಲ್ಲ ಬಾಲಯ್ಯ, ಅಲ್ಲಲ್ಲ ಟ್ರೈನ್ ಮೇಲೆ ಅದೇ ಬಾಲ ಹಿಂಗಂದ್ರೆ ಟ್ರೈನ್ ವಾಪಸ್ ಹೋಗ್ಬಿಡೋದು. ಅದಲ್ಲ, ಈಗ ನಮ್ಮ ವಿಷ್ಣು ಸರ್ ಪಿಕ್ಚರಲ್ಲಿ ಫೈಟ್ ಮಾಡಿದಾಗ ಈ ವಿಷ್ಣು ಸರ್ ಪಿಕ್ಚರಲ್ಲಿ ಈ ಬೋಗಿಂದ ಆ ಬೋಗಿ ದಾಟ್ಕೊಳ್ಳೋದು, ಮೇಲೆ ಎಗರೋದು, ಅದು ನನಗೆ ಕ್ರೇಜು. ಅವು ನೋಡ್ಬಿಟ್ಟು ನಾನು ಟ್ರೈನ್ ಹೋಗ್ಬೇಕಾರೆ ಒಂದು ಅವಾಗ 6 ಬೋಗಿ ಏನೋ ಇರೋದು ಅಷ್ಟೇ, 5 ತುಮಕೂರು ಟು ಇದು ಶೆಟ್ಲದು. 6 ಬೋಗಿಗೂ ಈ ಕೊನೆಯಿಂದ ಆ ಕೊನೆಗೆ ಹಿಂಗೆ ಜಂಪ್ ಮಾಡ್ತಿದ್ದೆ ಸರ್. ಈ ಡೋರಿಂದ ಆ ಡೋರಿಗೆ ಹಿಂಗೆ ಇಲ್ಲೊಂದು ಕೈ ಹಿಡ್ಕೊಳ್ಳೋದು, ಹಂಗೆ ಕಾಲು ಹಾಕೋದು, ಆ ಕಡೆ ಒಂದು ಕೈ ಹಿಡ್ಕೊಂಡು ಹಂಗೆ ಹೋಗೋದು. ಅಲ್ಲಿಂದ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇನ್ನೊಂದು ಟ್ರೈನ್ಗೆ ಹಿಂಗೆ ಹೋಗೋದು. ಹಿಂಗೆ ಹೀರೋಗಳೇ ಹೋಗ್ತಾರೆ, ನಾವೇನು ಹೋಗ್ಬಾರ್ದು. ಹ್ಞೂ ಸರ್, ಆವಾಗ ಎಲ್ಲ ಇಷ್ಟೊಂದು ಅಗಲ ಇರಲಿಲ್ಲ. ಈ ಕಡೆಯಿಂದ ಏನಾದರೂ ಕಂಬ ಬಂದು ಹೊಡ್ಕೊಂಡ್ರೆ ಆ ಟೈಮಲ್ಲಿ ಹೋಯ್ತು ಆ ಜಂಪ್ ಮಾಡುವಾಗ. ಹ್ಞೂ ಸರ್, ಅಷ್ಟೊಂದು ರಿಸ್ಕ್ ತೊಗೊಳ್ತೀವಿ ಅವಾಗ. ಓಡೋ ಟ್ರೈನ್ಗೆ ಹತ್ಬಿಡೋದು,
ಓಡಿ 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 ಜಂಪ್ ಹಂಗೆ ಟ್ರೈನ್ ಒಳಗಡೆ ಬಲ್ಲೆ ಆಟ ಆಡಿದ್ದೀವಿ ನಾವು ತುಮಕೂರು. ಆವಾಗ ನಮ್ಮದು ಇದು ಅವರು ಅಲ್ಲೆಲ್ಲ ಅಲ್ಲೆಲ್ಲ ವ್ಯಾಪಾರಿಗಳೆಲ್ಲ ಬರೋರು, ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋರು ವ್ಯಾಪಾರಿಗಳು ತುಮಕೂರಿಂದ ಇಲ್ಲಿಗೆ. ಟಿ ವಿ ಶೋರೂಮ್ ಅಂತ ಒಂದು ಅವರು ಬರೋರು, ನಾಗರಾಜ್ ಅಂತ, ಸೋನಿ ನಾಗರಾಜ್ ಅಂತ ಒಬ್ಬರಿದ್ದು, ಅವರೆಲ್ಲ ಬರೋರು. ಅವರು ಟಿ ವಿಗಳೆಲ್ಲ ತೊಗೊಂಬರೋರು. ಸೊ ಅವ್ರದ್ದೆಲ್ಲ ಲಗೇಜ್ ಬರೋದು ಅಲ್ಲಿ ಮಲ್ಲೇಶ್ವರಲ್ಲಿ ಹತ್ಕೊಳ್ಳೋರು ಅವರು. ಆ ಲಗೇಜ್ ಎಲ್ಲ ಅವರು ಇಡೋಕ್ಕಾಗ್ತಾಯಿರಲಿಲ್ಲ. ನಾನೇನು ಮಾಡಿಬಿಟ್ಟೆ, ಇಳಿದ್ಬಿಡ್ತಿದ್ದೆ. ನೀವು ಹಂಗೆ ನೀವು ಅತ್ತೆ ಇಲ್ಲ, ಅಲ್ಲಿ ಒಂದೇ ನಿಮಿಷ ನಿಲ್ಲಿಸ್ತಿದ್ರು, ನಿಲ್ಲಿಸೋದು ಹಂಗೆ ಬೂ ಅಂತ ಆರನ್ ಮಾಡೋದು. ಅವ್ರು 5-6 ಟಿ ವಿ ತರೋರು. ಅವರು ನೀವು ಇಲ್ಲೊಂದು ಇಟ್ಟು ನಾನು ಹಿಂದೆ ಡೋರ್ ಎತ್ಕೊಂಡು ಹೋಗಿ 2-3 ಟಿ ವಿ ಹಿಂದೆ ಡೋರಲ್ಲಿ ಇಟ್ಬಿಡೋದು, ತಳ್ಬಿಡೋದು ಹಿಂಗೆ ಒಳಗಡೆಗೆ ಟಿ ವಿಗಳನ್ನ. ಅವಾಗೆಲ್ಲ ಇದು ಬಾಕ್ಸ್ ಟಿ ವಿಗಳು ಅಲ್ಲಿಟ್ಟೋದು. ಇವಾಗಾದರೆ ಹೊಡೆದಬಿಡೋವು. ಅವಾಗ ಹಂಗೆ ಅಲ್ಲತ್ತೋದು, ಅಲ್ಲೊಂದು ಹಾಕೋದು. ಹಂಗೆ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ. ಅವ್ರನ್ನ ತಿಂಗಳಿಗೆ ಇಷ್ಟೊಂದು ಸಂಬಳ ಕೊಡೋರು ಪಾಪ, ಅಂದರೆ ದುಡ್ಡು ಕೊಡೋರು ಖರ್ಚಿಗೆ, ಟಿಪ್ಸ್ ಥರ. ಆಮೇಲೆ ಅಲ್ಲಿಂದ ಮೈಸೂರಿಂದ ಬರ್ಬೇಕಾದ್ರೆ ಅಲ್ಲಿಂದ ಏನೋ ಒಂದು ಲಗೇಜು ತಂದು ಕೊಡೋದು. ಏನೋ ಒಂಥರ ಅಲ್ಲಿ ಟ್ರೈನಲ್ಲಿ ಒಂದು ಅನುಬಂಧ ಏರ್ಪಟ್ಟು ನಮಗೆಲ್ಲರಿಗೂ. ಒಂದು 2 ವರ್ಷ ಹೋದ್ನಲ್ಲ, ಒಂದು ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ವಿ ಎಲ್ಲರೂ. ಎಲ್ಲ ಪಿಕ್ನಿಕ್ ಹೋಗಿದ್ವಿ ಒಂದ್ಸಲಿ ಶಿವಗಂಗೆಗೆ. ಫೋಟೋಸ್ ಇದೆ ನನ್ನ ಹತ್ರ, ಈಗಲೂ ಇದೆ. ಶಿವಗಂಗೆ ಹೋಗಿದ್ದೆ ಅವಾಗ. ಆವಾಗಲೇ ನನಗೆಲ್ಲ ಹುಡುಗಿರಲ್ಲ ಸಚಿನ್ ಅನ್ನೋರು ವೈಟ್ ಆ್ಯಂಡ್ ವೈಟ್ ಹಾಕಿ ಒಂದು ಸಲ ಸ್ಪೆಕ್ಸ್ ಹಾಕಿ ಹಿಂಗಿದ್ದೆ ಅವಾಗ. ಆ ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ವಿ, ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಹಾಕಿ ಸ್ಪೆಕ್ಸ್ ಹಾಕಿದರೆ ಎಲ್ಲರೂ ಬಂದ್ಬಿಟ್ಟವ್ರು ಆಟೋಗ್ರಾಫ್ಗೆ. ನಾನು ಆವಾಗ ನನಗೆ ಸಚಿನ್ ಯಾರೋ ಗೊತ್ತಿಲ್ಲ ನನಗೆ, ದೇವರಾಣಿ ಪ್ರಾಮಿಸ್ ನನಗೆ ಗೊತ್ತಿಲ್ಲ. ಇನ್ನು ನನಗೆ ಅಷ್ಟೊಂದು ಕ್ರಿಕೆಟ್ ಹುಚ್ಚು ಇರಲಿಲ್ಲ. ಕ್ರಿಕೆಟೇ ನನಗೆ ಹುಚ್ಚು ಇವಾಗಲೂ ಕಮ್ಮಿ ನನಗೆ. ಎಲ್ಲ ಹುಡುಗಿರು ಬಂದು ಸಚಿನ್ ಅಂದ್ಬಿಡೋರು. ನನಗೆ ಯಾರಪ್ಪ ಸಚಿನ್ ನಾನು ಆವಾಗ ನಾನು ಜಸ್ಟ್ ಎಂಟ್ರಿ ಅವರು ಅಲ್ವಾ. ಸೊ ಆ ಥರ ಹಂಗೆ ಜೀವನ ಎಂಟ್ರಿ ಎಲ್ಲ ಆರ್ಕೆ ಕಲಾ ಲ್ಯಾಬು ನಮಗೊಂದಷ್ಟು ಜೀವನ ಕೊಡ್ತು. ಅಲ್ಲಿಂದ ನಾನು ಸಿನಿಮಾ ಲ್ಯಾಂಡ್ ಬರೋಕ್ಕೆ ಫಸ್ಟ್ ಗಾಂಧಿನಗರ ಬಂದಿದ್ದಕ್ಕೆ ಆರ್ಕೆ ಕಲಾ ಲ್ಯಾಬು ಒಂದು ಥ್ಯಾಂಕ್ಸ್ ಹೇಳಬೇಕು. ದಾರಿ ನಮ್ಮ ಬಾಸ್ ಹತ್ರ ಅವಾಗ ಹೋಗ್ತಾ ಇರ್ತೀವಿ, ಮಾತಾಡ್ತೀನಿ. ಇದ್ದಾರೆ ಎಲ್ಲ ಬಿಟ್ಬಿಟ್ಟವ್ರೆ, ಲ್ಯಾಬ್ಗಳೆಲ್ಲ ಬಿಟ್ಬಿಟ್ಟವ್ರೆ. ಈಗೆಲ್ಲ ಫುಲ್ ಡಿಜಿಟಲ್ ಆಗ್ಬಿಟ್ಟು ಏನಿಲ್ಲ, ಒಂದೇ ಒಂದು ಲ್ಯಾಬ್ ಇದೆ. ಆ ಲ್ಯಾಬಲ್ಲಿ ಎಲ್ಲ ಮಾಡ್ತಾಯಿದ್ದಾರೆ. ಗುಲಾಬಿ ಗುಲಾಮ ನಿನ್ನ ಪ್ರೀತಿಗೆ. ಸ್ನೇಹಿತರೆ, ಫ್ರೆಂಡ್ಸ್ ವಾಸು ಅವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಡುಗೆಗೆ ಸಂಬಂಧಪಟ್ಟ, ಕೃಷಿಗೆ ಸಂಬಂಧಪಟ್ಟಂಥ, ಬದುಕಿಗೆ ಸಂಬಂಧಪಟ್ಟಂಥ, ಪ್ರಕೃತಿಗೆ ಸಂಬಂಧಪಟ್ಟಂಥ ವಿಶೇಷವಾದ ವಿಡಿಯೋಗಳು ವಾಸು ಸರ್ ಹಾಕ್ತಿದ್ದಾರೆ. ಒಳ್ಳೆಯದಾಗಲಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್. ನಮಸ್ಕಾರ.